ಇನ್ನು ಈ ಪೆನ್ ಡ್ರೈವ್ ಪ್ರಕರಣದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ದೀವಿ. ಇದೀಗ ಪ್ರಜ್ವಲ್ ಅವರ ಮಾಜಿ ಕಾರ್ ಡ್ರೈವರ್ ಕಾರ್ತಿಕ್ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ಕೇಸ್ ಬಗ್ಗೆ ಸಿಎಂ ಡಿಸಿಎಂ ಅವ್ರನ್ನ ಪ್ರಿಯಾಂಕಾ ಕೆಳಿಎಸ್ ಅಮಿತ್ ಶಾ ಅವ್ರ ಬಗ್ಗೆ ಒಂದ್ಸಲ ನೋಡ್ಬೇಡ ಅವ್ರು ಏನ್ ಹೇಳಿಕೆ ಕೊಟ್ಟಿದ್ದಾರೆ ಅಂತ. ಅಮಿತ್ ಶಾ ಹೇಳಿಕೆಗೆ ಸಂಸದ ಡಿ ಕೆ ಸುರೇಶ್ ಕೌಂಟರ್ ಕೊಟ್ಟಿದ್ದಾರೆ. ಗೃಹ ಸಚಿವರಾಗಿ ಪ್ರಜ್ವಲ್ ವಿಚಾರ ಅವ್ರಿಗೆ ಗೊತ್ತಿರ್ಲಿಲ್ವಾ? ಗೊತ್ತಿತ್ತು ಅವ್ರಿಗೆ. ಬಿಜೆಪಿ ಅವರೇ ಅಮಿತ್ ಶಾ ಅವ್ರಿಗೆ ಖುದ್ದಾಗಿ ವಿಚಾರವನ್ನ ತಿಳಿಸಿದ್ದಾರೆ. ಆದ್ರೂ ಪ್ರಜ್ವಲ್ ಪರವಾಗಿ ಪ್ರಚಾರ ಮಾಡಿದ್ರು, ಟಿಕೆಟ್ ಕೊಟ್ರು, ಎಲೆಕ್ಷನ್ ಆಯ್ತು, ಪ್ರಜ್ವಲ್ರನ್ನ ವಿದೇಶದಿಂದ ಕರೆತಂದು ವಿಚಾರಣೆ ಮಾಡುವಂತೆ. ಹಾಗಾದ್ರೆ ಮಾಡಿ ನೋಡೋಣ. ಪ್ರಧಾನಿ ಮೋದಿ ಅಮಿತ್ ಶಾ ಅವರು ಆಯ್ಕೆ ಮಾಡಿದಂತಹ ಅಭ್ಯರ್ಥಿ ಅಲ್ವಾ? ಇದಕ್ಕೆ ನೀವೇ ಉತ್ತರ ಕೊಡ್ಬೇಕು. ನಮ್ಮ ಪಾಲು ಅಥವಾ ಇದರಲ್ಲಿ ನಮ್ಮ ಪಾಲು ಯಾವುದೂ ಇಲ್ಲ. ಈ ಅಮಿತ್ ಶಾ ಅವರ ಹೇಳಿಕೆ ಬಹುಶಃ ಅವರೊಂದು ಗೃಹ ಸಚಿವರಾಗಿ ಗೊತ್ತಿದ್ದಂಥ ವಿಚಾರವನ್ನ ಅವರ ಪಕ್ಷದ ಸ್ಥಳೀಯ ಬ್ಲಾಕ್ ಅಧ್ಯಕ್ಷರು ಯಾರವರ ದೇವರಾಜೇಗೌಡನ ಯಾರೋ ಪತ್ರವನ್ನು ಅಮಿತ್ ಶಾ ಅವ್ರಿಗೆ ಬರೆದಿದ್ದಾರೆ. ಅಮಿತ್ ಶಾ ಅವ್ರ ಕೈಗೂ ಕೂಡ ಆ ವಿಚಾರ ಗೊತ್ತಾಗಿದೆ.